ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕರ್ನಾಟಕ ರಾಜ್ಯದಲ್ಲಿ ಏನು ಬರ ಇದೆ, ಆ ಬರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ. ರೈತರನ್ನ ಆತ್ಮಹತ್ಯೆ ಮಾಡಿಕೊಳ್ಳೋ ರೀತಿನಲ್ಲೇ ಈ ಸರ್ಕಾರ ನಡ್ಕೊಳ್ತಾ ಇದೆಯೇ ವಿನಃ ರೈತರಿಗೆ ಏನಾದರೂ ಸಹಾಯ ಮಾಡಬೇಕು, ಸಹಕಾರ ನೀಡಬೇಕು, ರೈತರನ್ನ ವಿಶ್ವಾಸದಿಂದ ಭರವಸೆಯಿಂದ ಬದುಕುತರ ಮಾಡಬೇಕು ಅಂತಕ್ಕಂಥ ಯಾವುದೇ ನಡೆಯನ್ನ ಈ ಸರ್ಕಾರ ಮಾಡ್ತಾ ಇಲ್ಲ. ಉದಾಹರಣೆಗೆ ನಾನು ಹೇಳೋದಾದ್ರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಬರ ಇದೆ. ಈ ಬರ ಅಂತ ಇರ್ತಕ್ಕಂಥ ಸಂದರ್ಭದಲ್ಲಿ ರೈತರು ಏನ್ ಬಿತ್ತಿರ್ತಕ್ಕಂಥದ್ದು ಸಂಪೂರ್ಣ ನಾಶ ಆಗಿದೆ. ಅಲ್ಲಿ ಇಲ್ಲಿ ಸ್ವಲ್ಪ ಏನು ಹಸಿರು ಕಾಣ್ತಾ ಇದೆ, ಅದು ಬೇರಿಗೆ ಮಾತ್ರ ನೀರ್ ಬೀಳ್ತಾ ಇದೆ, ಅಷ್ಟು ಮಳೆ ಕಾರಣದಿಂದ. ಈಗ ಮೆಕ್ಕೆಜೋಳ ಇದೆ, ತೆನೆನೇ ಬರ್ತಾ ಇಲ್ಲ. ಆಮೇಲೆ ಶೇಂಗಾ ಇದೆ, ಒಣಗೋಗಿದೆ. ಕಡಲೆ ಶೇಂಗಾ ಕಾಯಿನೇ ಹಿಡ್ದಿಲ್ಲ. ಹೆಸರು ಸಂಪೂರ್ಣ ನಾಶ ಆಗಿದೆ. ಒಂದು ಎಕರೆಗೆ 8 ರಿಂದ 12 ಕ್ವಿಂಟಾಲ್ ಹೆಸರೇನು ಬರಬೇಕಾಗಿತ್ತು, ಅಲ್ಲಿ 20 ಕೆಜಿ 30 ಕೆಜಿ ಬಹಳ ಈ ಸಾಸಿವೆ ಕಾಳಿನಷ್ಟು ಸಾಸಿವೆ ಸೈಜ್ ಇದೆ ಹೆಸರು ಕಾಳು. ಇಂಥ ಭೀಕರ ಪರಿಸ್ಥಿತಿ ಇದೆ. ಆದ್ರಿಂದ ಬರಗಾಲ ಅಂತಾನೂ ಘೋಷಣೆ ಮಾಡಲಿಲ್ಲ ಈ ಸರ್ಕಾರ. ಬರಗಾಲ ಅಂತ ಘೋಷಣೆ ಮಾಡಿದ್ರೆ ಪರಿಹಾರ ಕೊಡಬೇಕಾಗುತ್ತೆ ಅನ್ನುವಂತ ಒಂದು ಕಾರಣದಿಂದ ಈ ಸರ್ಕಾರ ಬರಗಾಲ ಅಂತ ಅನೌನ್ಸ್ಮೆಂಟ್ ಮಾಡಿಲ್ಲ. ಈ ರೀತಿ 6 ತಂಡಗಳನ್ನ ಮಾಡಿ ಇಡೀ ರಾಜ್ಯದ ಬರವೀಕ್ಷಣೆಯನ್ನ ಏನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ, ಅದನ್ನ ನಾಳೆ ಸಂಜೆ ಅಷ್ಟೊತ್ತಿಗೆ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ವರದಿಯನ್ನ ಸಂಗ್ರಹ ಮಾಡಿ ನಾವು ಸಲ್ಲಿಸ್ತಾ ಇದ್ದೇವೆ. ಅದರ ಆಧಾರದ ಮೇಲೆ ಮತ್ತು ನಮ್ಮ ರಾಜ್ಯದಲ್ಲಿ ಏನು ರೈತರು ನಮಗೆ ವರದಿಯನ್ನ ಕೊಟ್ಟಿದ್ದಾರೆ, ರೈತರನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಡ್ಯಾಮ್ನಲ್ಲಿ ನೀರು ಹೇಗಿದೆ, ಕೆರೆಗಳ ಪರಿಸ್ಥಿತಿ ಹೇಗಿದೆ, ಬೆಳೆ ಪರಿಸ್ಥಿತಿ ಹೇಗಿದೆ, ರೈತ ಹೇಗೆ ಗುಳೆ ಹೋಗ್ತಾ ಇದ್ದಾನೆ ಬೇರೆ ಬೇರೆ ರಾಜಧಾನಿಗಳಿಗೆ, ಬೇರೆ ಬೇರೆ ರಾಜ್ಯಗಳಿಗೆ, ಇದನ್ನೆಲ್ಲವನ್ನು ಕೂಡ ಸಂಗ್ರಹಿಸಿ ನಾವು ರಾಜ್ಯಾಧ್ಯಕ್ಷರಿಗೆ ಕೊಡ್ತೀವಿ ಮತ್ತು ಸರ್ಕಾರಕ್ಕೆ ಆಗ್ರಹಪಡಿಸ್ತೇವೆ. ಕೂಡಲೇ ಬರಗಾಲಕ್ಕೆ ತುತ್ತಾದ ರಾಜ್ಯ ಅಂತ ಅನೌನ್ಸ್ಮೆಂಟ್ ಮಾಡಬೇಕು. ಪ್ರತಿ ಎಕರೆಗೆ 50,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತಾ ಇದ್ದೀವಿ. ನಾಳೆ ವರದಿಯನ್ನ ನಮ್ಮ ರಾಜ್ಯಾಧ್ಯಕ್ಷರಿಗೆ ಸಲ್ಲಿಸ್ತೇವೆ. ಸದನದಲ್ಲೂ ಕೂಡ ಚರ್ಚೆ ಮಾಡ್ತೇವೆ. ಈ ವಿಷಯವನ್ನ ಸದನದಲ್ಲೂ ಕೂಡ ನಾವು ಚರ್ಚೆ ಮಾಡ್ತೇವೆ. ಬರಗಾಲ ಅಂತ ಅನೌನ್ಸ್ಮೆಂಟ್ ಮಾಡಬೇಕು, ಜೊತೆಗೆ 50,000 ರೂಪಾಯಿ ಎಕರೆಗೆ ಕೊಡಬೇಕು, ಜೊತೆನಲ್ಲಿ ಸಾಲ ಮನ್ನಾ ಮಾಡಬೇಕು ರೈತರು. ಈ ವಿಷಯಗಳನ್ನ ಇಟ್ಕೊಂಡು ಸದನವನ್ನ ನಡೆಯಕ್ ಬಿಡೋದಿಲ್ಲ. ಆ ರೀತಿಯ ಒಂದು ದೃಢ ನಿರ್ಧಾರವನ್ನ ಭಾರತೀಯ ಜನತಾ ಪಾರ್ಟಿ ಮಾಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.